ಉಡುಪಿಯಲ್ಲಿ ಒಂದು ಸಮಾವೇಶ ಇರುತ್ತೆ, ಅಂದರೆ ಮಹಿಳಾ ಸಮಾವೇಶದಲ್ಲಿ ಅಲ್ಲಿ ಜನಗಳೇ ಇಲ್ಲ. ಸೊ ಖಾಲಿ ಕುರ್ಚಿಗಳಿಗೆ ಭಾಷಣವನ್ನು ಮಾಡಲಾಗಿದೆ. ಅಲ್ಲಿ ನೋಡಿ, ಉಡುಪಿಯ ಬ್ರಹ್ಮಾವರ ಉಪ್ಪೂರಿನಲ್ಲಿ BJPಯ ಮಹಿಳಾ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳಿಗೆ ಭಾಷಣವನ್ನು ಮಾಡಿದ್ದಾರೆ ಮೀನಾಕ್ಷಿ ಲೇಖಿ. ಕೇಂದ್ರ BJPಯ ನಾಯಕಿಯವರು ಮೀನಾಕ್ಷಿ ಲೇಖಿ. ಜೊತೆಗೆ ಅಲ್ಲಿ ಸುಮಲತಾ ಅವರು ಬರೋದು ವಿಳಂಬ ಆಗುತ್ತೆ, ಲೇಟ್ ಆಗುತ್ತೆ. ಸೊ ಅತಿಥಿಗಳು ವಿಳಂಬ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಸಮಾವೇಶವನ್ನು ಬಿಟ್ಟು ಅಲ್ಲಿರುವಂಥ ಕಾರ್ಯಕರ್ತರು ಹೋಗಿರ್ತಾರೆ. ಸೊ ಖಾಲಿ ಕುರ್ಚಿಗಳಿಗೆ ಭಾಷಣವನ್ನು ಮಾಡಿದ್ದಾರೆ ಸುಮಲತಾ ಆ್ಯಂಡ್ ಮೀನಾಕ್ಷಿ ಲೇಖಿ. ಉಡುಪಿಯ ಬ್ರಹ್ಮಾವರ ಉಪ್ಪೂರಿನಲ್ಲಿ ನಡೆದಿರುವಂಥ ಮಹಿಳಾ ಸಮಾವೇಶದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮಧ್ಯಾಹ್ನ 11 ಗಂಟೆಗೆ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. 1 ಗಂಟೆ ಸುಮಾರಿಗೆ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳು ಬರ್ತಾರೆ. ಕೇಂದ್ರ BJPಯ ನಾಯಕಿ ಮೀನಾಕ್ಷಿ ಜೊತೆಗೆ ಸಂಸದೆ ಸುಮಲತಾ ಅಂಬರೀಷ್ಗಾಗಿ ಅಲ್ಲಿರುವಂಥ ಕಾರ್ಯಕರ್ತರು ಕಾದು ಕುಳಿತಿರ್ತಾರೆ, ಆದರೂ ಕೂಡ ಬರಲೇ ಇಲ್ಲ. ಸೊ ಮುಖ್ಯ ಅತಿಥಿಗಳು ಬರೋದು ವಿಳಂಬ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಸಮಾವೇಶವನ್ನು ಬಿಟ್ಟು ಎಲ್ಲರೂ ಕೂಡ ವಾಪಸ್ ಹೋಗಿರ್ತಾರೆ. ಸೊ ವಾಪಸ್ ಡಿಲೇ ಆಯಿತು, ಅಂದರೆ 11 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗಬೇಕಾಗಿತ್ತು, ಆದರೆ 1 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ ನೋಡ್ತಾ ಇದ್ರಿ ನೀವು, ಖಾಲಿ ಕುರ್ಚಿಗಳು ಇದ್ದಾವೆ, ಖಾಲಿ ಕುರ್ಚಿಗಳಿಗೆ ಭಾಷಣವನ್ನು ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಅಂದರೆ ಅಲ್ಲೋ ಇಲ್ಲೋ ಇದ್ದಾರೆ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಇದ್ದಾರೆ. ಅಂದರೆ ಆರಂಭದಲ್ಲಿ ಈ ಖಾಲಿ ಚೇರ್ಗಳು ಏನು ಕಾಣ್ತಾ ಇದ್ದೇವಲ್ಲ, ಎಲ್ಲವೂ ಕೂಡ ಫುಲ್ ಆಗಿತ್ತು. ಸೊ 11 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗಬೇಕಾಗಿತ್ತು. 2 ಗಂಟೆ ಎಲ್ಲಿ ತನಕ ವೇಟ್ ಮಾಡಲಿಕ್ಕಾಗತ್ತೆ. ಸೊ 2 ಗಂಟೆ ಕಾದು ಸಾಕಾದ ನಂತರ ವಾಪಸ್ ಹೋಗಿರ್ತಾರೆ. ತದನಂತರ ಬಂದಿದ್ದಾರೆ. ಸೊ ಬಂದಾದ ನಂತರ ತಮ್ಮ ಭಾಷಣವನ್ನು ಮುಂದುವರಿಸಿದ್ರು. ಆದರೆ ಅಲ್ಲಿ ಜನನೇ ಇಲ್ಲ ಅಂದಮೇಲೆ ನಿಮ್ಮ ಭಾಷಣವನ್ನು ಕೇಳೋರು ಯಾರು? ಖಾಲಿ ಕುರ್ಚಿಗಳಿಗೆ ಭಾಷಣವನ್ನು ಮಾಡಿದ್ದಾರೆ. ಸೊ ಈ ರೀತಿಯ ಘಟನೆ ಆಗಿದೆ. ಉಡುಪಿಯಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಮಹಿಳಾ ಸಮಾವೇಶ ಇರುತ್ತೆ. ಈ ಸಮಾವೇಶದಲ್ಲಿ ಸ್ಪೆಷಲ್ ಗೆಸ್ಟ್ ಸಂಸದೆ ಸುಮಲತಾ ಅವರು ಕೂಡ ಹೋಗಿರ್ತಾರೆ. ಸಂಸದೆ ಸುಮಲತಾ ಅವರು ಬರ್ತಾರೆ, ಅವ್ರು ನೋಡಬೇಕು, ಅವರ ಮಾತನ್ನು ಕೇಳಬೇಕು ಅಂತೇಳಿ ಸಾಕಷ್ಟು ಜನ ಬಂದಿದ್ದರು ಆರಂಭದಲ್ಲಿ. ಅಂದರೆ ಈ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆನೇ ಸಾಕಷ್ಟು ಮಹಿಳೆಯರು ಅಲ್ಲಿ ಇದ್ದರು. ಸಂಸದೆ ಸುಮಲತಾ ಅವರ ಭಾಷಣವನ್ನು ಕೇಳಬೇಕು ಅಂತೇಳಿ 2 ಗಂಟೆ ವೇಟ್ ಮಾಡಿದರು. 2 ಗಂಟೆ ಆದ ನಂತರವೂ ಕೂಡ, ಅಂದರೆ 1 ಗಂಟೆ ಆದ ನಂತರ ಬಂದಿರೋರು ಇವರು. ಸೊ ವೇಟ್ ಮಾಡಿ ಸಾಕಾಯಿತು. ತದನಂತರ ಅಲ್ಲಿರುವಂಥ ಎಲ್ಲ ಮಹಿಳೆಯರು ತಮ್ಮ ಮನೆಗೆ ಹೋಗಿರ್ತಾರೆ, ಕೆಲಸ ಕಾರ್ಯಗಳು ಇರ್ತವೆ. ಹಾಗಾಗಿ ಹೋದಾದ ನಂತರ ವಾಪಸ್ ಬಂದಿದ್ದಾರೆ. ಅಂದರೆ 2 ಗಂಟೆ ಆದ ನಂತರ ಬಂದಿರುವಂಥ ಹಿನ್ನೆಲೆಯಲ್ಲಿ ಇರುವಂಥ ಅಲ್ಪ ಸ್ವಲ್ಪ ಜನರಿಗೆ ಭಾಷಣವನ್ನು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.